ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದಿರಿ ಅಂದ್ಕೊತೀನಿ. ನಾನು ಆರಾಮದೀನಿ. ಇವತ್ತು ಎಲ್ಲಿ ಹೊಂಟಿದ್ದೀನಪ್ಪ ಅಂತಂದರೆ ಹುಬ್ಳಿದು ಶ್ರೀ ಸಿದ್ಧಾರೂಢ ರೈಲ್ವೆ ಸ್ಟೇಷನ್ದಿಂದ ಮೈಸೂರಿಗೆ ಹೊಂಟೀನಿ. ಮೈಸೂರಿಗೆ ಯಾಕೆ ಹೊಂಟಿದ್ದಾರೆ ಅಂತಂತಂದರೆ ನಂದು ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆ 9 ಗಂಟೆ ನಂದು ಎಕ್ಸಾಮು. ಈಗ 9:35, ಈಗ 9:35 ನಂದು ಟ್ರೈನ್ ಇದೆ, ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನ್ ಇರೋದ್ರಿಂದ ನಾನು ಹೋಗಬೇಕು ಅಂತ ಶ್ರೀ ಸಿದ್ಧಾರೂಢ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇನ್ನೂ ಟಿಕೆಟ್ ತೊಗೊಂಡಿಲ್ಲ. ಟಿಕೆಟ್ ತೊಗೋಬೇಕು ಈಗ ಹೋಗಿ. ಅಲ್ಲಿ ಟಿಕೆಟ್ ಕೌಂಟ್ರ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಟಿಕೆಟ್ ತೊಗೋಬೇಕು ಈಗ ಹೋಗಿ. ತುಂಬ ಜನ ಇರೋದ್ರಿಂದ ನಾನು 7 ಗಂಟೆ ಮೇಲೆ ಬಂದಿದ್ದೀನಿ ಈಗ ಟಿಕೆಟ್ ತೊಗೋಬೇಕು ಅಂತಂದು. ನೋಡಿರಿ ಎಷ್ಟು ಕ್ಯೂ ಐತಿ. ಇನ್ನು ಹೋಗಿ ನಾನು ಟಿಕೆಟ್ ತೊಗೊಂಡು ಹೋಗಿ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ವೇಟ್ ಮಾಡಬೇಕು. ಇನ್ನೂ ಪ್ಲ್ಯಾಟ್ಫಾರ್ಮ್ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದ್ರು ಅವ್ರ ಎನ್ಕ್ವೈರಿಲಿ. ವೇಟ್ ಮಾಡಿ ಟ್ರೈನ್ ಬಂದ ತಕ್ಷಣ ಹೋಗಬೇಕು. ನಾನು ಕ್ಯೂವಲ್ಲಿ ನಿಂತಿದ್ದೆ, ಜಲ್ದಿನೇ ಬಂತು. ಪ್ಲ್ಯಾಟ್ಫಾರ್ಮ್ 1ಕ್ಕೆ ಬಂದೆ. ಪ್ಲ್ಯಾಟ್ಫಾರ್ಮ್ 1 ಅಥವಾ 3 ಇನ್ನೂ ಕನ್ಫರ್ಮ್ ಇಲ್ಲ, ವೇಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಪ್ಲ್ಯಾಟ್ಫಾರ್ಮ್ 1ಅಲ್ಲಿ ನಿಂತಿದ್ದೆ. ಅಲ್ಲಿದೆ ನೋಡಿ 3. 1 ಅವರ್ ವೇಟ್ ಮಾಡಿದ್ಮೇಲೆ ಟ್ರೈನ್ ಬಂತು. ಇನ್ನೇನು ಟ್ರೈನ್ ಬಿಟ್ಟು ಇವಾಗ ಊಟ ಮಾಡಿಕೊಂಡು ಮಲಗಬೇಕು ಅಂಥೇಳಿ ಒಂಚೂರು ಊಟ ಮಾಡಿದೆ. ಊಟ ಮಾಡಿ ಮಲ್ಕೊಂಡೆ. ಬೆಳಗ್ಗೆ ನಾನು ಮೈಸೂರು ರೀಚ್ ಆದಮೇಲೆ ಮತ್ತೆ ಸಿಗೋಣಂತ. ಬಾಯ್, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್. ಈಗ ನಾನು 6 ಗಂಟೆ ಆಗಿತ್ತು, ಮೈಸೂರು ರೀಚ್ ಆದೆ. ಎಕ್ಸಿಟ್ ಆಗಬೇಕು ಅಂತ ಹೊರಟಿದ್ದೀನಿ. ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಈಗ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು. ಈಗ ನಂಗೆ ಆಟೋ ಸಿಕ್ತು. ಎಲ್ಲಿ ಅಂತಂದ್ರೆ ಸಿಟಿ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು. ನಾನು 7:45 ರಿಪೋರ್ಟಿಂಗ್ ಟೈಮ್ ಇರೋದ್ರಿಂದ ಜಲ್ದಿ ಫ್ರೆಶ್ ಅಪ್ ಆಗಿ ಹೋಗಬೇಕಿತ್ತು, ಹಾಗಾಗಿ ಹೊರಟಿದ್ದೆ. ಸಿಟಿ ಬಸ್ ಸ್ಟಾಪ್ಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ಬಸ್ ನೋಡಬೇಕು ಅಂತ ಬಂದೆ. ಬಸ್ ಕೇಳಿದೆ. 119 ಮತ್ತು 116 ಬಸ್ ನಂಬರ್ ಅಂತ ಹೇಳಿದ್ರು. ನಾನು ಎಕ್ಸಾಮ್ ಸೆಂಟ್ರಿಗೆ ಹೋಗೋಕ್ಕೆ ವೇಟ್ ಮಾಡ್ತಾ ಕುಂತಿದ್ದೆ. ಬಸ್ ಸಿಕ್ತು. ಬಸ್ಸಿಗೆ 40 ಮಿನಿಟ್ಸ್ ಆಗ್ಬೋದು ಮೇ ಬಿ ನಾನು ಅಲ್ಲಿ ಹೋಗೋಕ್ಕೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಹೋಗಬೇಕು ಅಂತ ಈಗ ತಾನೇ ಬೆಳಗ್ಗೆ ಈಗಾಯಿತು. ಹೋಗಿ ಅಲ್ಲೇ ನಾಷ್ಟ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೊರಟಿದ್ದೆ. ನೋಡಿ, ಮೈಸೂರು ಅರಮನೆ ಬ್ಯಾಕ್ ಸೈಡ್ ಗೇಟ್ ನಿಮ್ಗೆ ಕಾಣಿಸ್ತಾ. ಇಲ್ಲಿ ಎಂಟ್ರಿ ಇಲ್ಲ ಆ್ಯಕ್ಚುಲಿ. ನಿಮಗೆ ವಾಪಸ್ ಬಂದಮೇಲೆ ತೋರಿಸ್ತೀನಿ, ಅದು ಎಕ್ಸಾಮ್ ಮುಗಿದ್ಮೇಲೆ. ಈಗ ತಾನೇ ನಾನು ಎಕ್ಸಾಮ್ ಸೆಂಟರ್ ರೀಚ್ ಆದೆ. ನೋಡಿ, ಅಲ್ಲೆಲ್ಲ ವೇಟ್ ಮಾಡ್ತಿದ್ದಾರೆ. ಇನ್ನೂ ರಿಪೋರ್ಟಿಂಗ್ ಟೈಮ್ ಸ್ಟಾರ್ಟ್ ಆಗಿರಲಿಲ್ಲ. 7:45 ಇತ್ತು. ನಾನು ಅಲ್ಲಿವರೆಗೂ ನಾಷ್ಟ ಮಾಡ್ಕೊಂಡು ನಿಂತೆ. ಈಗ ತಾನೇ ಎಕ್ಸಾಮ್ ಮುಗಿಸ್ಕೊಂಡು ನಾನು ಮತ್ತೆ ಸಿಟಿ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು. ಇಲ್ಲಿ ಪ್ಯಾಲೇಸ್ ಬ್ಯಾಕ್ ಗೇಟ್ ಇದೆಯಲ್ಲ, ಅಲ್ಲಿ ಇಳ್ಕೊಂಡೆ ನಾನು ನೋಡಿ ಹೋಗಬೇಕು ಅಂತ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಪ್ಯಾಲೇಸ್.
ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು, ಬೇಡ್ಕೊಂಡು ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೊರಟೆ ನಾನು. ಇನ್ನೊಂದು ರಾತ್ರಿ 9:35ಕ್ಕೆ ಟ್ರೈನ್ ಇರೋದ್ರಿಂದ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಚಾಮುಂಡಿ ಬೆಟ್ಟಕ್ಕೆ ಹೊಂಟೆ. ಅಲ್ಲಿ ಕಾಣಿಸ್ತಿದ್ದಲ್ಲ ಬೆಟ್ಟ, ಅದೇ ಚಾಮುಂಡಿ ಬೆಟ್ಟ. ಅಲ್ಲಿಂದ ಹೊರಟಿದ್ದೀನಿ. ಬರುವಾಗ ನಿಮ್ಗೆ ಬೆಟ್ಟದ ಮೇಲೆ ಬರುವಾಗ ಸಿಟಿ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ತಾನೇ ಬಂದು ಚಾಮುಂಡಿ ಬೆಟ್ಟಕ್ಕೆ. ಯಾರಾದರೂ ಚಾಮುಂಡಿ ಬೆಟ್ಟ ಬರಬೇಕು ಅಂತ ಅಂದ್ಕೊಂಡಿದ್ರೆ ಸಿಟಿ ಬಸ್ ಸ್ಟಾಪ್, ಹೆಬ್ಬಾಳ ಸಿಟಿ ಬಸ್ ಸ್ಟಾಪಿಂದ ನಿಮಗೆ ಗೌರ್ಮೆಂಟ್ ಬಸ್ ಸಿಗುತ್ತೆ. ಗೌರ್ಮೆಂಟ್ ಬಸ್ನಿಂದ ನೀವು ಆರಾಮಾಗಿ ಬರ್ಬೋದು. ಆಟೋದವರು ಬರಲ್ಲ, ಬಂದರೂ ರೇಟ್ ಬಟ್ ತುಂಬ ಜಾಸ್ತಿ ಹೇಳ್ತಾರೆ ಅವರು ಪ್ರೈಸ್ನ. ಬರಲ್ಲ ಬಿಡಿ, ಬನ್ನಿ ಮೇಡಮ್, ಪೂಜೆ ತಗೊಳ್ಳಿ. ಇಲ್ಲಿ ಚಪ್ಪಲಿ ಬಿಡಬೇಕು, ಒಂದು ಬ್ಯಾಗ್ ಕೊಡ್ತಾರೆ, ಆ ಬ್ಯಾಗಲ್ಲಿ ಚಪ್ಪಲಿ ಹಾಕಿ ಕೊಡಬೇಕು. ತೊಗೋಬೇಕಾದ್ರೆ 10 ರೂಪಾಯಿ ಕೊಟ್ಟು ತೊಗೋಬೇಕು. ಇಲ್ಲಿಂದ ದರ್ಶನ ಮಾಡೋಕ್ಕೆ ಒಳಗೆ ಹೊರಟ್ವಿ. ಸ್ವಲ್ಪ ಜನ ಇತ್ತು, ಆದ್ರೂ ದರ್ಶನ ಮಾಡಬೇಕು ಅಂತ ಹೊರಟೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಚಾಮುಂಡಿ ದೇವಸ್ಥಾನ. ನಮಗೆ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಈ ಥರ ಹಿಸ್ಟೋರಿಕಲ್ ಪ್ಲೇಸಸ್ ಎಲ್ಲ ಇರೋದ್ರಿಂದ. ಹಾಗೆ ತುಂಬ ಬಿಸಿಲಿತ್ತು, ತುಂಬಾ ಬಿಸಿಲಿರೋದ್ರಿಂದ ಕಾಲಲ್ಲಿ ಚಪ್ಪಲಿನೂ ಹಾಕಿರಲಿಲ್ಲ. ಹಾಗೆ ಚಪ್ಪಲಿ ತೊಗೋಬೇಕಂತ ಹೊರಟೆ. ನನಗೆ ಚಪ್ಪಲಿ ತೊಗೊಂಡು ಒಳಗಡೆ ಮಾರ್ಕೆಟ್ ಏನಿದೆ ಅಂತ ನೋಡ್ತಾ ಬಂದೆ. ತುಂಬ ಮೈಸೂರಲ್ಲಿ ತುಂಬ ರೇಟ್ ಇರೋದ್ರಿಂದ ನಾನು ಜಾಸ್ತಿ ಏನೂ ತೊಗೋಲಿಲ್ಲ. ಹಾಗೆ ಪ್ರಸಾದ ತೊಗೋಬೇಕು ಅಂತ ಬಂದೆ. ಪ್ರಸಾದ ತೊಗೊಳ್ಳಿ ತುಂಬ ರಶ್ ಇತ್ತು. ನೋಡಿ, ಹೀಗೆ 200 ಜನ ಒಮ್ಮೆ ಅಂತ ಊಟಕ್ಕೆ ಹಾಕ್ತಾರೆ ಅವರು. ಈ ಥರ ಗ್ಲಾಸು ಪ್ಲೇಟ್ ಕೊಟ್ಟು ಈ ಥರ ಹುಗ್ಗಿ, ಅನ್ನ, ಸಾಂಬಾರು, ಮಜ್ಜಿಗೆ ಅಂತ ಕೊಟ್ಟರು. ಊಟ ಮುಗಿಸ್ಕೊಂಡು ಹೀಗೆ ಮತ್ತೆ ಸಿಟಿ ಬಸ್ ಸ್ಟಾಪ್ ಹತ್ತಿದೆ. ಸಿಟಿ ಬಸ್ ಸ್ಟಾಪ್ ಹೋಗಿ ಅರಮನೆ ನೋಡಬೇಕು ಅಂತ ಪ್ಲ್ಯಾನ್ ಇತ್ತು. ಟೈಮ್ 3 ಗಂಟೆ ಆಗಿತ್ತು. ಇಲ್ಲಿ ಹೊರಟಿದ್ದೀವಿ ಈಗ. ಬಸ್ ಬಿಟ್ಟು ಈಗ ನೋಡಿ, ಇಲ್ಲಿ ಬೆಟ್ಟದ ಮೇಲಿಂದ ಕೆಳಗೆ ಸಿಟಿ ಹೇಗೆ ಕಾಣಿಸುತ್ತೆ ಅಂತ. ನಾನು ಪರ್ಫೆಕ್ಟಾಗಿ ತೊಗೊಳಕ್ಕಾಗಲಿಲ್ಲ, ಯಾಕಂತಂದರೆ ನಾನು ಕಿಟಕಿ ಸೈಡ್ ಕುಳಿತಿರಲಿಲ್ಲ. ಕೆಳಗೆ ತುಂಬ ಪರ್ಫೆಕ್ಟಾಗಿ ಎಲ್ಲ ಬಿಲ್ಡಿಂಗು, ಅರಮನೆ, ಹೈವೇ, ರೋಡು ಎಲ್ಲ ಪರ್ಫೆಕ್ಟಾಗಿ ಕಾಣಿಸುತ್ತೆ. ತುಂಬ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಂಗೆ ಸರಿಯಾಗಿ ತೊಗೊಳಕ್ಕಾಗಲಿಲ್ಲ. ನೋಡಿ, ಕಾಣಿಸ್ತಿದೆಯಾ ನನಗೆ? ಹಾಗೆ ಬಂದುಬಿಟ್ಟು ನಾನು ಪಾನಿಪುರಿ ತಿಂದು ಅರಮನೆ ನೋಡಬೇಕು ಅಂತ ಹೊರಟಿದ್ದೆ. ಫ್ರಂಟ್ ಗೇಟ್ಗೆ ಹೋಗಬೇಕು ಅಂತ ಹೇಳಿದ್ರು, ಅಲ್ಲಿ ಹೊರಟಿದ್ದೆ. ಬನ್ನಿ, ನಿಮಗೆ ಇವಾಗ ಅರಮನೆ ಕರ್ಕೊಂಡು
ಇದು ಒಳಗಡೆ ಎಂಟ್ರಿ. ಇವಾಗ ನಾವು ಒಳಗಡೆ ಹೋಗಿ ಅಲ್ಲಿ ಟಿಕೆಟ್ ತೊಗೋಬೇಕು. ಅಲ್ಲಿ ಟಿಕೆಟ್ ಏನಪ್ಪ ಅಂತಂದರೆ ಅಲ್ಲಿ ಬೋರ್ಡ್ ಹಾಕಿತ್ತು, ಟಿಕೆಟ್ ಅಡಲ್ಟ್ಗೆ 120 ಅಂತ, ಮತ್ತು ಮಕ್ಕಳಿಗೆ 70, ಪ್ರವಾಸಕ್ಕಂತ ಹೋಗಿರ್ತಾರಲ್ಲ ಫ್ರೆಂಡ್ಸ್ಗಳಿಗೆ 50, ಆ್ಯಂಡ್ ಫಾರೆನ್ಸ್ಗೆ 1000 ಅಂತ ಹಾಕಿತ್ತು. ಇಲ್ಲಿದೆ ನೋಡಿ ಬೋರ್ಡು. ಹಾಂ, ಇಷ್ಟು ಕೊಟ್ಟು ಹೋಗ್ಬೇಕಿತ್ತು ನಾವಲ್ಲಿ. ಅಲ್ಲಿದೆ ನೋಡಿ ಟಿಕೆಟ್ ಕೌಂಟ್ರ್, ಅಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಇವಾಗ ಟಿಕೆಟ್ ತೊಗೋಬೇಕು ಅಂತ ಹೋಗಿ ಕೇಳಿದ್ವಿ ಅವ್ರಿಗೆ ಆನ್ಲೈನ್ ಪೇಮೆಂಟ್ ಇರಲಿಲ್ಲ ಅಲ್ಲಿ. ಫೋನ್ಪೇ, ಗೂಗಲ್ ಪೇ ಯಾವುದೇ ಥರ ಇರಲಿಲ್ಲ. ಕ್ಯಾಶ್ ಕೊಡಿ ಅಂತಂದರು. ಕ್ಯಾಶ್ ಕೊಟ್ಟು ಮಾಡಿ ಒಳಗಡೆ ಹೋದ್ವಿ. ಈಗ ಒಳಗಡೆ ಬ್ಯಾಗ್ ತೊಗೊಂಡ್ವಿ. ಇನ್ನು ಟಿಕೆಟಲ್ಲಿ ಒಳಗಡೆ ಮತ್ತೊಂದು ಸತಿ ಚೆಕ್ ಮಾಡ್ತಾರೆ, ಅಂದರೆ ಟಿಕೆಟಲ್ಲಿ ಕೊಡಬೇಕು ಇನ್ನೊಂದು ಸತಿ. ಒಳಗಡೆ ಬಂದ್ವಿ. ನೋಡಿ ಹೇಗಿದೆ ಅವ್ರ ಮನೆ ವ್ಯೂ, ಎಷ್ಟು ಚೆಂದ ಕಾಣಿಸ್ತಿದೆ ಎಲ್ರಿಗೂ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಚಪ್ಪಲಿ ಕೊಡಬೇಕಿತ್ತು, ಮತ್ತು ಆಮೇಲೆ ಹೊರಗೆ ಬಂದಮೇಲೆ ತೊಗೋಬೇಕು ಚಪ್ಪಲಿ. ಅದೇ ಬ್ಯಾಕ್ ಸೈಡ್ ಗೇಟ್ ಇದೆಯಲ್ಲ, ಅಲ್ಲಿ ಎಂಟ್ರಿ ಇಲ್ಲ ಆ್ಯಕ್ಚುಲಿ. ಇದು ಅರಮನೆ ಎಂಟ್ರೆನ್ಸು. ಒಳಗೆ ಇಲ್ಲಿ ಟಿಕೆಟ್ ಕೊಡಬೇಕು.
So these are all invitation box. All the important are functions time. So put inside invitation letter box or standard box. This is silver box, sir. So put inside invitation letter box. So many box: gold, silver, ivory, standard box is there. First from Maharaja King Residency. Display. ಹಾಗೆ ಅರಮನೆ ನೋಡ್ತಾ ನೋಡ್ತಾ ಬರಬೇಕಾದ್ರೆ ಮಾತೇ ಬರ್ತಿಲ್ಲ, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಈ ಜಾಗ ಮಾತ್ರ ನನಗೆ ತುಂಬ ನೋಡಿದ ತಕ್ಷಣ ವಾವ್ ಅಂತ ಅನ್ನಿಸ್ತು. ಲೈಟಿಂಗ್ ಎಲ್ಲ ಒಂಥರ ಬೆಳಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿ ಮಾಡಿದ್ದಾರೆ ಇದನ್ನೆಲ್ಲ. ಅರಮನೆ ಎಲ್ಲ ನೋಡಿದ್ದಾಯಿತು. ಇವಾಗ ಲಕ್ಷ್ಮೀನಾರಾಯಣ ದೇವಸ್ಥಾನ ಹತ್ರ ಎಕ್ಸಿಟ್ ಆಗಬೇಕಿತ್ತು. ಹಾಗೆ ನಡ್ಕೊಂಡು ಹೊರಟಿದ್ವಿ. ಇನ್ನು ಎಕ್ಸಿಟ್ ಆಗೋ ಟೈಮು, ಇನ್ನು ನನ್ನ ಟೈಮ್ ಆಗಿತ್ತು ಟ್ರೈನ್ದು. 5:30ಗೆ ಅರಮನೆ ಕ್ಲೋಸ್ ಆದಮೇಲೆ ಹೊರಗಡೆ ಬಂದ ತಕ್ಷಣ ಸಾಯಂಕಾಲ ಸ್ವಲ್ಪ ಬುಕ್ಸಲ್ಲೇ ಫುಟ್ಪಾತಲ್ಲಿರೋ ಬುಕ್ಸ್ನೆಲ್ಲ ನೋಡಿದೆ, ಯಾವುದಾದ್ರೂ ತೊಗೋಬೇಕು ಅಂತ. ಯಾವುದೂ ನಂಗೆ ಬೇಕಾಗಿರೋದು ಬುಕ್ಸಲ್ಲಿ ಇರಲಿಲ್ಲ. ಹಾಗಾಗಿ ಸುಮ್ಮನೆ ನೋಡಿದೆ ಯಾವುದೂ ನಂಗೆ ಬೇಕಾಗಿರೋ ಬುಕ್ಸ್ ಕಾಣಿಸ್ಲಿಲ್ಲ. ಸೊ ಕನ್ನಡನೂ ನೋಡಿದೆ, ಕನ್ನಡ ಆಥರ್ಸ್ ಬುಕ್ ನೋಡಿದೆ. ಹಾಗೆ ನೋಡಿ ಇಷ್ಟ ಆಗದೆ ಇರೋದ್ರಿಂದ ತೊಗೊಳಕ್ಕಾಗದೆ, ಇನ್ನು ನನ್ನದು ಟ್ರೈನ್ ಟೈಮ್ ಆಗ್ತಿತ್ತು. 9:35ಕ್ಕೆ ಟ್ರೈನ್ ಇತ್ತು. ಆ್ಯಕ್ಚುಲಿ ನಾನು ಹಾಗೆ ಬ್ಯಾಕ್ ಸೈಡ್ ಅರಮನೆಗೆ ಬಂದು ಒಂಚೂರು ಅಲ್ಲಿ ಊಟ ಏನಾದರೂ ಸಿಗುತ್ತಾ ಅಂತ ನೋಡಿದೆ. ಲೈಟ್ಸ್ ಈಗ ಹಾಕಿದ್ರು ಅಲ್ಲಿ ಅರಮನೆಗೆ, ಈಗ ನೋಡಬೇಕು ಅಂತ ಸ್ವಲ್ಪ ಲೈಟಿಂಗ್ ನೋಡಿ ಈಗ ಬಸ್ ಹತ್ಕೊಂಡೆ ಟ್ರೈನ್ ಸ್ಟೇಷನ್ಗೆ ಹೋಗಬೇಕು ಅಂತ. ಆಯಿತು, ಇವಾಗ ಟ್ರೈನ್ ಸಿಕ್ತು. ನಾನು ಧಾರವಾಡಕ್ಕೆ ವಾಪಸ್ ಹೊಂಟೆ. ಈಗ ನನ್ನ ವ್ಲಾಗ್ ಮುಗಿಸೋ ಸಮಯ.
ಎಲ್ರಿಗೂ ನನ್ನ ಲಾಗ್ ಖುಷಿ ಆಯಿತು ಅಂತ ಅಂದ್ಕೊತೀನಿ. ಹೀಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ಟೈಮ್ ಮತ್ತೆ ಲಾಗಲ್ಲಿ ಸಿಗೋಣ. ಬಾಯ್.